ನಮಸ್ಕಾರಗಳು ಬಂಧು ಮಿತ್ರರೇ. ಈ ಚಾನಲ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಇನ್ನೂ ಅನೇಕ ಶ್ರೇಷ್ಠ ಬ್ರಹ್ಮಜ್ಞಾನಿಗಳ ಹಾಗೂ ಧರ್ಮೋದ್ಧಾರಕರ ಬಗ್ಗೆ ನಿಮಗೆ ತಿಳಿಸುವ ಒಂದು ಅವರ ಜೀವನದ ಬಗ್ಗೆ ಆಗಲಿ ಅಥವಾ ಅವರ ಪವಾಡಗಳು, ಅವರ ಅದ್ಭುತಗಳ ಬಗ್ಗೆ ಆಗಲಿ, ಅವರ ಆದರ್ಶದ ಬಗ್ಗೆ ಆಗಲಿ ತಿಳಿಸಿಕೊಡುವ ಒಂದು ಪ್ರಯತ್ನವನ್ನು ನಾನು ಸದಾ ಮಾಡುವೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಹೀಗೆ ಇರಲಿ. ನನ್ನನ್ನು ಪ್ರೋತ್ಸಾಹಿಸಿ ಇನ್ನೂ ಅನೇಕ ವಿಡಿಯೋಗಳು ನಿಮ್ಮ ಮುಂದೆ ಬರುವ ಒಂದು ಧರ್ಮದ ಬಗ್ಗೆ ಜ್ಞಾನವನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡುವೆಂದು ನಾನು ಹೇಳ್ತೀನಿ. ನಿಮ್ಮ ಆಶೀರ್ವಾದ ಹೇಗೆ ಇರಲಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಮಸ್ಕಾರಗಳು ಬಂಧು ಮಿತ್ರರೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತ ಚ ಭಜತಃ ಕಲ್ಪವೃಕ್ಷಾಯ ನಮತಃ ಕಾಮಧೇನುವೆ. ಹಿಂದಿನ ಒಂದು ಅಧ್ಯಯನದಲ್ಲಿ ನಾವು ಶ್ರೀ ರಾಘವೇಂದ್ರ ತೀರ್ಥರ ಭೀಕರ ಕ್ಷಾಮ ಹಾಗೂ ಅದನ್ನು ಪವಾಡದಿಂದ ಕ್ಷಾಮವನ್ನು ಹೋಗಿಸಿದ್ದು, ಹಾಗೆ ರಾಜನು ತನ್ನ ಅನಾಸಕ್ತಿ ಭಕ್ತಿಯಿಂದ ಗುರುಗಳನ್ನು ನೋಡಿದ್ದಕ್ಕೆ ಅವನ ಒಂದು ಬಂಗಾರದ ಸರವನ್ನು ಅಗ್ನಿಯಿಂದ ಹಿಂತಿರುಗಿ ಕೊಟ್ಟಿದ್ದು, ಈ ಪವಾಡಗಳನ್ನು ನೋಡಿದೆವು. ಮುಂದಿನ ಒಂದು ಅಧ್ಯಯನದಲ್ಲಿ ನಾವು ರಾಘವೇಂದ್ರರ ಅತೀತ ಮತ್ತು ಬಹಳ ಆನಂದಕರ ಪವಾಡಗಳನ್ನು ನೋಡೋಣ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಜನಾರ್ದನದಿಂದ ತಿರುಣಲೆಲ್ವಿಗೆ ಹೋಗುವಾಗ ದಾರಿಯಲ್ಲಿ ಗುರುಗಳು ಆಗಮವನ್ನೇ ಕಾಯುತ್ತಿದ್ದ ಒಬ್ಬ ಕಳಹೀನನಾದ ಬ್ರಾಹ್ಮಣನು ಬಂದು ನನ್ನನ್ನು ಉದ್ಧಾರ ಮಾಡಿರಿ ಎಂದು ಅಂಗಲಾಚುತ್ತಾ ಶರಣಾದನು. ಅವನ ಅವ್ಯವಸ್ಥೆಯನ್ನು ತಿಳಿದ ಗುರುಗಳು ಅವನನ್ನು ಶಂಕೋದಕ ಪ್ರೋಕ್ಷಣೆ ಮಾಡಿ ಅವನಿಗೆ ಮೊದಲಿನಂತೆ ತೇಜಸ್ಸು ಬರುವಂತೆ ಅನುಗ್ರಹಿಸಿದರು. ಆ ಊರಿನ ಜನರು ಅದಕ್ಕೊಪ್ಪದೆ ಶಂಕೋದಕ ಪ್ರೋಕ್ಷಣೆಯಿಂದ ಅವನು ಹೇಗೆ ಶುದ್ಧನಾದನು, ನಮಗೆ ದಯಮಾಡಿ ತಿಳಿಸಬೇಕು ಎಂದು ಭಿನ್ನಿಸಿದರು. ಶಂಕೋದಕದ ಮಹಿಮೆ ಅಪಾರವಾದದ್ದು. ಶಂಖಧ್ವನಿ ಕೇಳುವಿಕೆಯಿಂದಲೇ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದ ಮೇಲೆ ಮಂತ್ರಪೂತವಾದ ಶಂಕೋದಕದ ಮಹಿಮೆ ಎಷ್ಟೆಂದು ಹೇಳಲಾಗುವುದು ಎಂದು ಗುರುಗಳು ಬಿಳಿ ಬಟ್ಟೆಯನ್ನು ಗೆರೆ ಎಣ್ಣೆಯಲ್ಲಿ ಅದ್ದಿಸಿದಾಗ ಅದು ಕಪ್ಪಾಯಿತು. ಅದರ ಮೇಲೆ ಮಂತ್ರಪೂತವಾದ ಶಂಕೋದಕದ ಪ್ರೋಕ್ಷಣೆ ಮಾಡಿದರು. ಅದ್ಭುತ, ಆಶ್ಚರ್ಯ! ಕಪ್ಪಾಗಿದ್ದ ಬಟ್ಟೆ ನೋಡುತ್ತಿದ್ದಂತೆಯೇ ಮೊದಲಿಗಿಂತ ಕಾಂತಿಯುತವಾಗಿ ಬೆಳ್ಳಗೆ ಮಿಂಚಿತು. ಅದನ್ನು ಕಂಡ ಬ್ರಾಹ್ಮಣರು ನಮ್ಮ ತಪ್ಪನ್ನು ಅರಿತವರಾಗಿ ಮಾನ್ಲವದನವರಾಗಿ ಪಾದಕತರಾದರು. ಗುರುಗಳನ್ನು ಪರೀಕ್ಷಿಸಿದ್ದಕ್ಕೆ ತುಂಬ ವ್ಯಥೆಪಟ್ಟರು. ಗುರುದೇವ, ತಾವು ಮಹಾತ್ಮರು, ತಮ್ಮನ್ನು ಪರೀಕ್ಷಿಸಿ ದೊಡ್ಡ ತಪ್ಪು ಮಾಡಿದೆವು. ಮಹಾಪಾಪಿಗಳು ನಾವು. ಪತಿತ ಪಾವನರಾದ ತಾವು ನಮ್ಮ ಅಪರಾಧವನ್ನು ಕ್ಷಮಿಸಿ ಕಾಪಾಡಿರಿ ಎಂದು ಪ್ರಾರ್ಥಿಸಿದರು. ಅದಕ್ಕೆ ಶ್ರೀ ರಾಘವೇಂದ್ರ ಸ್ವಾಮಿಗಳು, ನೀವು ನಮ್ಮ ಪರೀಕ್ಷಿಸಿದ್ದು ನಮಗೆ ಅಸಮಾಧಾನವಿಲ್ಲ. ಈಗಲಾದರೂ ಈತನು ಶುದ್ಧನಾದನೆಂದು ಇವನೊಂದಿಗೆ ಸೌಜನ್ಯದಿಂದ ವರ್ತಿಸಿ ಸೌಹಾರ್ದದಿಂದ ಬಾಳಿರಿ ಎಂದು ಉಪದೇಶ ಮಾಡಿದರು. ಎಲ್ಲರಿಗೂ ತೀರ್ಥಪ್ರಸಾದ ವಿತರಣೆ ಮಾಡಿ ಫಲಮಂತ್ರಾಕ್ಷಗಳನ್ನಿತ್ತು ಅನುಗ್ರಹ ಮಾಡಿದರು. ಹೀಗೆ ಮಧುರೆಯಲ್ಲಿ ಪಕ್ಷಪಾತಿಗಳಾದ ದೊಡ್ಡ ಪಂಡಿತರಾಗಿದ್ದ ಅಪ್ಪಯ್ಯ ದೀಕ್ಷಿತರ ಪೌತ್ರರಾದ ನೀಲಕಂಠ ದೀಕ್ಷಿತರು ಮಹಾತ್ಮರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಗಮನವನ್ನೇ ನಿರೀಕ್ಷಿಸುತ್ತಿದ್ದರು. ಶ್ರೀಗಳವರು ಬರುತ್ತಿದ್ದಂತೆ ವೈಭವದಿಂದ ಮೆರವಣಿಗೆಯಲ್ಲಿ ಕರೆತಂದು ಮಹಾರಾಜನ ಅಪ್ಪನೆಯಂತೆ ಸರಸ್ವತಿ ಮಂದಿರದಲ್ಲಿ ಬಿಡಾರ ಮಾಡಿಸಿದರು. ಅಲ್ಲಿ ವಿಧ್ವಸ್ತಂಭೆ ಶ್ರೀಗಳವರ ಅಧ್ಯಕ್ಷತೆಯಲ್ಲಿ ಅದ್ಧೂರಿಯಾಗಿ ನಡೆಯಿತು. ನೀಲಕಂಠ ದೀಕ್ಷಿತರು ತಮಗೆ ಕಗ್ಗಂಟಾದ ವಿಷಯಗಳನ್ನು ಶ್ರೀಗಳವರು ಲೀಲಾಜಲವಾಗಿ ಪುಖಾನುಪುಖವಾಗಿ ವಿವರಿಸಿದ್ದನ್ನು ಕಂಡು ತಮ್ಮ ಕಿವಿಯನ್ನೇ ನಂಬದಾದರು. ನಂತರ
ಶ್ರೀಗಳವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಬಾರಿ ಬಾರಿಗೆ ಮಾಡುತ್ತಾ, ಧನ್ಯನಾದ ಗುರುದೇವ, ಧನ್ಯನಾದ ಗುರುದೇವ, ಮೀಮಾಂಸಾ ಶಾಸ್ತ್ರದ ವಿಚಾರದಲ್ಲಿ ತಾವು ನಿಜವಾಗಿಯೂ ಅನುಭವಭಟ್ಟರೇ ಆಗಿದ್ದೀರಿ. ತಮ್ಮಂಥವರು ನಮಗೆ ಗುರುವಾಗಿ ದೊರೆತಿದ್ದು ನಮ್ಮ ಸುದೈವ. ಬಹುದಿನಗಳಿಂದ ನನ್ನಲ್ಲಿ ಅಡಗಿದ್ದ ಸಂದೇಹಗಳೆಲ್ಲವೂ ಪರಿವಾರವಾದವು ಎಂದರು. ಆಗ ಸಭೆಯಲ್ಲಿ ವೇದಿಕೆಯ ಮೇಲೆ ಲಕ್ಷ್ಮೀನಾರಾಯಣಾಚಾರ್ಯರು ಬಂದು ಮಹಾಪಂಡಿತರಾಗಿರುವ ನೀಲಕಂಠ ದೀಕ್ಷಿತರು ಶ್ರೀ ರಾಘವೇಂದ್ರ ಸ್ವಾಮಿಗಳ ವಿದ್ವತ್ವವನ್ನು ಮುಕ್ತ ಕಂಠದಿಂದ ಹೊಗಳುತ್ತಿರುವುದನ್ನು ಅವರ ಸದೃಢತೆಯನ್ನು ತೋರುತ್ತದೆ. ವಿದ್ಯಾವಂತರೇ ವಿದ್ವಾಂಸರ ಅಂತರ್ಯವನ್ನು ತಿಳಿಯಬಲ್ಲರು ಎಂಬ ನಾನುಡಿಯನ್ನು ಸತ್ಯವಾಗಿ ಇಲ್ಲಿ ತೋರುತ್ತಿದೆ. ಈ ಸಭೆಯಲ್ಲಿ ಒಂದು ವಿಚಾರವನ್ನು ನಿವೇದಿಸ ಬಯಸುತ್ತೇನೆ. ಅದೇನೆಂದರೆ, ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮೀಮಾಂಸಾ ಶಾಸ್ತ್ರದಲ್ಲಿ ಅಸಾಧಾರಣ ಪಂಡಿತರು ಮಾತ್ರರಲ್ಲ, ಭಾಟ್ಟ ಮಾತಾನುಸಾರವಾಗಿ ಭಾಟ್ಟ ಸಂಗ್ರಹವೆಂಬ ಅದ್ವಿತೀಯ ಗ್ರಂಥವನ್ನು ಕೂಡ ರಚಿಸಿದ್ದಾರೆ. ಅದನ್ನು ಪರಿಶೀಲಿಸಿ ದೀಕ್ಷಿತರ ಸಭೆಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕೆಂದಾಗ ದೀಕ್ಷಿತರ ಸಂತೋಷಕ್ಕೆ ಮೇರೆ ಇಲ್ಲವಂತಾಯಿತು. ಪರಮ ಸಂತೋಷ ಎಂದು ಗ್ರಂಥವನ್ನು ಕಣ್ಣಿಗೆ ಒತ್ತಿಕೊಂಡು, ಇಂದಿಗೆ ಸಾಕು, ನಾಳೆ ಸಭೆ ಮುಕ್ತಾಯಗೊಳಿಸೋಣ ಎಂದು ಹೊರಟರು. ಮರುದಿನ ಕಿಕ್ಕಿರಿದ ಸಭೆಗೆ ಬಂದ ದೀಕ್ಷಿತರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಂದ ದೇಶಕ್ಕೂ ಆಗುತ್ತಿರುವ ಉಪಕಾರವನ್ನು ಹೃದಯಾಂಗವಾಗಿ ವರ್ಣಿಸಿದರು. ಇವರ ತಪಶಕ್ತಿಯಿಂದಲೇ ನಮ್ಮ ದಕ್ಷಿಣದ ರಾಜ್ಯಗಳೆಲ್ಲವೂ ಸುಭಿಕ್ಷದಿಂದ ನೆಮ್ಮದಿಯಿಂದ ಕೂಡಿವೆ ಎಂದು ಪ್ರಾಸ್ತಾವಿಕವಾಗಿ ತಿಳಿಸಿದರು. ನಂತರ ಶ್ರೀಗಳವರ ಗ್ರಂಥ ರಚನಾ ಶೈಲಿ ಅದ್ಭುತ ಪಾಂಡಿತ್ಯವನ್ನು ಹೊಗಳಿದರು. ಭಟ್ಟ ಸಂಗ್ರಹವೆಂಬುದು ನಿಜವಾಗಿಯೂ ಮಹಾನ್ ಗ್ರಂಥವೇ ಆಗಿದೆ. ಇಂತಹ ಗ್ರಂಥವನ್ನು ರಚಿಸಿಕೊಟ್ಟ ಶ್ರೀಗಳವರಿಗೆ ನಾವೆಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಆದ್ದರಿಂದ ಈ ಗ್ರಂಥವನ್ನು ಆನೆಯ ಮೇಲೆ ಮೆರೆಸಿ ಗೌರವ ಸೂಚಿಸಲು ನಿಶ್ಚಯಿಸಿದ್ದೇವೆ. ಗುರುಗಳು ಅನುಮತಿ ನೀಡಬೇಕೆಂದು ಕೇಳಿಕೊಂಡರು. ಈ ಮಾತನ್ನು ಕೇಳಿದ ಸಭಿಕರು ಆನಂದೋತ್ಸಾಹದಿಂದ ಪ್ರಚಂಡ ಕರತಾಡನ ಮಾಡಿದರು. ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು, ಶ್ರೀ ಮೂಲರಾಮನ ಚಿತ್ತ, ನಮ್ಮ ಗುರುಪಾದವರ ಅನುಗ್ರಹ ನಿಮ್ಮ ಪ್ರಾರ್ಥನೆಯಂತೆಯೇ ಆಗಲಿ ಎಂದರು. ಬಂಗಾರದ ಅಂಬಾರಿಯಿಂದ ಅಲಂಕೃತವಾದ ಆನೆಯ ಮೇಲೆ ಭಟ್ಟ ಸಂಗ್ರಹ ಗ್ರಂಥವನ್ನಿಟ್ಟು ಮಂಗಳವಾದ್ಯಗಳೊಂದಿಗೆ ಮಂದಿ ಮಾರ್ಪಲದೊಂದಿಗೆ ವೈಭವದಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿದರು. ಸಭೆಯಲ್ಲಿ ರಾಜನು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಸಂಪತ್ತುಸ್ತವೃದ್ಧವಾದ 2 ಗ್ರಾಮಗಳನ್ನು, ದೇವರಿಗೆ ರತ್ನಾಭಾರಗಳನ್ನು, ಭಟ್ಟ ಸಂಗ್ರಹವನ್ನು ಗೌರವಿಸಲು ಬಂಗಾರದ ಪೆಟ್ಟಿಗೆಯನ್ನು ಅರ್ಪಿಸಿದನು. ಮತ್ತು ಶ್ರೀಗಳವರಿಗೆ ಗ್ರಂಥಕ್ಕೂ ಪಂಡಿತರು ವೇದಘೋಷ ಮಾಡುತ್ತಿರಲು ರತ್ನಾಭಿಷೇಕ ಮಾಡಿ ಧನ್ಯನಾದನು. ಮಧುರಾಧಿಪತಿಯಾದ ರಾಜ ತಿರುಮಲ ನಾಯಕನಿಗೆ ಸುವರ್ಣರಾಮ ಪದಕದ ಹಾರವನ್ನು ಹಾಕಿ ಶ್ರೀಗಳವರು ಮರ್ಯಾದೆ ಮಾಡಿದರು. ಮತ್ತು ಮಂತ್ರಿಗಳಿಗೂ ಮಹಾಪಂಡಿತರಾದ ಶ್ರೀ ನೀಲಕಂಠ ದೀಕ್ಷಿತರಿಗೆ ಜೋಡಿಸಲು ಮುತ್ತಿನ ಹಾರಗಳೊಡನೆ ಚೂಡಾಮಣಿ ಎಂಬ ಬಿರುದನ್ನು ಇತ್ತು ವಿದ್ಯಾಮಠದ ಸತ್ಕಾರ ಮಾಡಿದರು. ಸಭಾ ಮುಕ್ತಾಯ ಸಮಾರಂಭದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಶುಭೋಪದೇಶದ ಮೂಲಕ ರಾಜನನ್ನು ಮತ್ತು ಎಲ್ಲರನ್ನೂ ಆಶೀರ್ವಾದ ಮಾಡಿದರು. ಮಧುರೆಯ ಈ ದಿಗ್ವಿಜಯವು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ಅವರ ದಿಗ್ವಿಜಯಗಳಲ್ಲಿ ಅತ್ಯಂತ ಮಹತ್ವಪೂರ್ವವಾದ ಐತಿಹಾಸಿಕ ಘಟನೆಯಾಗಿದೆ. ತಮಗೆ ದೊರೆತ ಗೌರವ ಪ್ರಶಸ್ತಿಯನ್ನು ಕ್ಷೇತ್ರಮೂರ್ತಿಯಾದ ಮೀನಾಕ್ಷಿ ಸುಂದರ ಶಾಂತಘರ್ತ ಮಧ್ವವಲ್ಲಭ ಶ್ರೀಹರಿಗೆ ಸಮರ್ಪಿಸಿದರು. ಮರುದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳು ರಾಜ ತಿರುಮಲ ನಾಯಕ ಶ್ರೀ ನೀಲಕಂಠ ದೀಕ್ಷಿತರು ಧರ್ಮಾಭಿಮಾನಿಗಳಿಗೂ ಮತ್ತು ವಿದ್ವಜ್ಜನರಿಂದ ಬೀಳ್ಕೊಂಡು ಮಹಾಸಂಸ್ಥಾನದೊಡನೆ ಶ್ರೀರಂಗಕ್ಷೇತ್ರಕ್ಕೆ ಹೊರಟರು. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಧನ್ಯವಾದಗಳು.